Dear students, welcome to online classes. Previous class we have discussed with internal trade. Meaning of internal trade, types of internal trade, wholesaler trade, retailer trade, wholesaler services to manufacturers, wholesaler services to retailers, retailer services of manufacturers and wholesalers, retailer services to consumers. Now today, types of retailing trade. ನಾವು ಇಂದಿನ ತರಗತಿಗಳಲ್ಲಿ ಆಂತರಿಕ ವ್ಯಾಪಾರದ ಅರ್ಥ, ಲಕ್ಷಣಗಳು, ಆಂತರಿಕ ವ್ಯಾಪಾರದ ವಿಧಗಳು, ಆಂತರಿಕ ವ್ಯಾಪಾರವನ್ನು ಸಗಟು ವ್ಯಾಪಾರ ಮತ್ತು ಚಿಲ್ಲರೆ ವ್ಯಾಪಾರ, ಸಗಟು ವ್ಯಾಪಾರದ ಅರ್ಥ ಹಾಗೂ ಲಕ್ಷಣಗಳನ್ನು, ಸರ್ವಿಸಸ್ ಸೇವೆಗಳನ್ನು, ಉತ್ಪಾದಕರಿಗೆ ನೀಡುವ ಸೇವೆಗಳು, ಸಗಟು ವ್ಯಾಪಾರಿ ಉತ್ಪಾದಕರಿಗೆ ನೀಡುವ ಸೇವೆಗಳು ಹಾಗೂ ಚಿಲ್ಲರೆ ವ್ಯಾಪಾರಿಗಳಿಗೆ ನೀಡುವಂಥ ಸೇವೆಗಳನ್ನು ಹಾಗೂ ಚಿಲ್ಲರೆ ವ್ಯಾಪಾರಿಯ ಅರ್ಥ, ಚಿಲ್ಲರೆ ವ್ಯಾಪಾರಿಯ ಲಕ್ಷಣಗಳು, ಚಿಲ್ಲರೆ ವ್ಯಾಪಾರದ ಲಕ್ಷಣಗಳು, ಚಿಲ್ಲರೆ ವ್ಯಾಪಾರಿಯ ಸೇವೆಗಳು, ಉತ್ಪಾದಕರಿಗೂ ಮತ್ತು ಸಗಟು ವ್ಯಾಪಾರಿಗಳಿಗೆ, ಚಿಲ್ಲರೆ ವ್ಯಾಪಾರಿಯ ಕನ್ಸ್ಯೂಮರ್ಸ್ಗೆ ಆಗುವಂಥ ಸೇವೆಗಳನ್ನು ತಿಳ್ಕೊಂಡಿದ್ದೀವಿ. ಈಗ ನಾವು ಚಿಲ್ಲರೆ ವ್ಯಾಪಾರಿಯ ವಿಧಗಳು, ಟೈಪ್ಸ್ ಆಫ್ ರಿಟೈಲಿಂಗ್ ಟ್ರೇಡ್. ನಾವು ಟುಡೇ types of retailing trade. There are many types of retailers in India. For proper understanding, it would be useful to classify them into certain categories. Different classifications have been used by experts to categorize retailers into different types. ಚಿಲ್ಲರೆ ವ್ಯಾಪಾರಿಗಳನ್ನು ನಮ್ಮ ದೇಶದಲ್ಲಿ ಹಲವಾರು ವಿಧಗಳಲ್ಲಿ ವಿಂಗಡಿಸಲಾಗಿದೆ. Category wise ಹೇಳಬೇಕಾದ್ರೆ ಡಿಫರೆಂಟ್ ಕ್ಲಾಸಿಫಿಕೇಶನ್ ಮೇ ಬಿ ಮೇಡ್, have been used by expert to categorize retailers in different types. For example, on the basis of size of the business, they may be categorized into large, medium and small retailers. ವಿಭಾಗೀಕರಿಸಲ್ಪಟ್ಟಂತ ಚಿಲ್ಲರೆ ವ್ಯಾಪಾರಿಗಳನ್ನ ನಾವು ಗಾತ್ರದನುಸಾರವಾಗಿ ದೊಡ್ಡ ಪ್ರಮಾಣದ, ಮಧ್ಯಮ ಪ್ರಮಾಣದ ಮತ್ತು ಸಣ್ಣ ಪ್ರಮಾಣದ ವ್ಯಾಪಾರಗಳೆಂದು, ಚಿಲ್ಲರೆ ವ್ಯಾಪಾರಿಗಳೆಂದು ವಿವರಿಸಬಹುದು. ಆನ್ ದ ಬೇಸಿಸ್ ಆಫ್ ದ ಓನರ್ಶಿಪ್, ದೇ ಮೇ ಬಿ ಕ್ಯಾಟಗರೈಸ್ಡ್ ಇಂಟು ಸೋಲ್ ಟ್ರೇಡರ್, ಪಾರ್ಟ್ನರ್ಶಿಪ್ ಫಾರ್ಮ್, ಕೋಆಪರೇಟಿವ್ ಸ್ಟೋರ್ಸ್ ಅಂಡ್ ಕಂಪನಿ. ಒಡೆತನದ ಆಧಾರದ ಮೇಲೆ, ಆನ್ ದ ಬೇಸಿಸ್ ಆಫ್ ಓನರ್ಶಿಪ್, forms of ownership you studied second chapters, business studies. You have learned. They may be categorized into sole trader. Okay, sole trader, ಏಕ ವ್ಯಕ್ತಿ ವ್ಯಾಪಾರ, ಪಾರ್ಟ್ನರ್ಶಿಪ್ ಫರ್ಮ್, ಪಾಲುದಾರಿಕೆ ಸಂಸ್ಥೆ, ಕೋಆಪರೇಟಿವ್ ಸ್ಟೋರ್ಸ್, ಕೋಆಪರೇಟಿವ್ ಸೊಸೈಟೀಸ್, ಕೋಆಪರೇಟಿವ್ ಸ್ಟೋರ್ಸ್, ಸಹಕಾರಿ ಸಂಘಗಳ ಮಳಿಗೆಗಳು ಹಾಗೂ ಕಂಪನಿ. ಇದರ ಬಗ್ಗೆ ನಾವು ಈಗಾಗಲೇ 2ನೇ ಚಾಪ್ಟರ್ ತಿಳ್ಕೊಂಡಿದ್ದೀವಿ. ಸಿಮಿಲಿಯರ್ಲಿ, ಆನ್ ದ ಬೇಸಿಸ್ ಆಫ್ ಮರ್ಕಂಡೈಸ್ ಹ್ಯಾಂಡ್ಲ್ಡ್, ದ ಡಿಫರೆಂಟ್ ಕ್ಲಾಸಿಫಿಕೇಶನ್ ಮೇ ಬಿ ಸ್ಪೆಷಾಲಿಟಿ ಸ್ಟೋರ್ಸ್, ಸೂಪರ್ ಮಾರ್ಕೆಟ್ಸ್, ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್, ವೆಂಡಿಂಗ್ ಮಿಷನ್ಸ್, ಲೈಕ್ ದಟ್. ಮರ್ಕಂಡೈಸ್ ಮೇಲೆ ವ್ಯಾಪಾರದ ದೃಷ್ಟಿಯಲ್ಲಿ, ಮಾರಾಟದ ದೃಷ್ಟಿಯಲ್ಲಿ ನಾವು ರಿಟೈಲಿಂಗ್ ಟ್ರೇಡನ್ನು, ಚಿಲ್ಲರೆ ವ್ಯಾಪಾರವನ್ನು ವಿಶೇಷತೆ ಉಳ್ಳಂಥ ಅಂಗಡಿಗಳು,
ಶೃಂಗ ಮಾರುಕಟ್ಟೆಗಳು, ಇಲಾಖಾ ಅಂಗಡಿಗಳು, ಯಂತ್ರದ ಮುಖಾಂತರ ಮಾರುವಂಥ ವಸ್ತುಗಳನ್ನು ಮಾರುವಂಥ ಮಿಷನ್ಗಳು. ಈ ರೀತಿ ನಾವು ಮರ್ಕಂಡೈಸ್ ಮೇಲೆ ವಿಭಾಗೀಕರಿಸಲಾಗಿದೆ. Another common basis of classification is whether or not they have a fixed place of business. On the basis, there are two categories of retailers. ಸಾಮಾನ್ಯವಾಗಿ ಸ್ಥಿರ ಚಿಲ್ಲರೆ ವ್ಯಾಪಾರಿಗಳನ್ನು ನಾವು ದೇರ್ ಆರ್ ಟೂ ಕ್ಯಾಟಗರೀಸ್ ಆಫ್ ರಿಟೈಲರ್ಸ್. ಫಿಕ್ಸ್ಡ್ ಪ್ಲೇಸ್ ಆಫ್ ಬಿಸ್ನೆಸ್ ಅಲ್ಲಿ ನಾವು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ಇಟನರೆಂಟ್ ರಿಟೈಲರ್ಸ್, ಫಿಕ್ಸ್ಡ್ ಶಾಪ್ ರಿಟೈಲರ್ಸ್. ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳು ಮತ್ತು ಸ್ಥಿರ ಚಿಲ್ಲರೆ ವ್ಯಾಪಾರಿಗಳು ಅಂತ. ಇಟನರೆಂಟ್ ರಿಟೈಲರ್ಸ್, ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳು. Itinerant retailers are traders who do not have a fixed place of business to operate from. They keep on moving with their wares from street to street or place to place in search of customers. Itinerant retailers are traders. ಅವರು ಚಿಲ್ಲರೆ ವ್ಯಾಪಾರ, ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳು ಸಹ ವ್ಯಾಪಾರಿಗಳಾಗಿದ್ದು ಒಂದು ಸ್ಥಿರವಾದಂತಹ ಸ್ಥಳವನ್ನು ಉಪಯೋಗಿಸದೆ, ಸ್ಥಳದಲ್ಲಿ ಇರದೆ ವ್ಯಾಪಾರವನ್ನು ಮಾಡುತ್ತಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವಿಂಗ್ ಫ್ರಮ್ ಸ್ಟ್ರೀಟ್ ಟು ಸ್ಟ್ರೀಟ್, ಪ್ಲೇಸ್ ಟು ಪ್ಲೇಸ್, ಒಂದು ಬೀದಿಯಿಂದ ಇನ್ನೊಂದು ಬೀದಿಗೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಗ್ರಾಹಕರನ್ನು ಹುಡುಕುತ್ತಾ ಹೋಗುವಂಥ ವ್ಯಾಪಾರದಾರರಿಗೆ ನಾವು ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳೆಂದು ಕರೀತೀವಿ. ಕ್ಯಾರೆಕ್ಟರಿಸ್ಟಿಕ್ ಆಫ್ ಇಟನರೆಂಟ್ ರಿಟೈಲರ್ಸ್, ಲಕ್ಷಣಗಳು. ದೇರ್ ಆರ್ ಸ್ಮಾಲ್ ಟ್ರೇಡರ್ಸ್ ಆಪರೇಟಿಂಗ್ ವಿತ್ ಲಿಮಿಟೆಡ್ ರಿಸೋರ್ಸಸ್. ಇಟನರೆಂಟ್ ರಿಟೈಲರ್ಸ್ ಹ್ಯಾವಿಂಗ್ ಕೆಪ್ಟ್ ಸ್ಟಾಕ್ ಈಸ್ ವೆರಿ ಲೋ. ಗೂಡ್ಸ್ ಆರ್ ವೆರಿ ಲೋ. Therefore, limited resources and trading operation is also very small. ಇಲ್ಲಿ ಚಿಲ್ಲರೆ ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳಲ್ಲಿ ವ್ಯವಹಾರದ ಗಾತ್ರನೂ ಸಣ್ಣದು ವ್ಯಾಪಾರದ್ದು ಮತ್ತು ಕಡಿಮೆ ಸಂಪನ್ಮೂಲವನ್ನು ಹೊಂದಿರ್ತಾರೆ. They normally deals in consumer products of daily use such as vegetables, fruits, toiletry products and so on. ಸಾಮಾನ್ಯವಾಗಿ ಚಿಲ್ಲರೆ ವ್ಯಾಪಾರಿಗಳು, ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳು ದಿನನಿತ್ಯದ ವಸ್ತುಗಳಾದಂಥ ತರಕಾರಿ, ಹಣ್ಣುಗಳು, ದಿನನಿತ್ಯದ ಉಪಯೋಗ ವಸ್ತುಗಳಾದಂಥ ಟಾಯ್ಲೆಟರಿ ಪ್ರಾಡಕ್ಟ್ಸು, ಶೌಚಾಲಯದ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. The emphasis of such traders is on providing greater customer services by making the products available at the very doorstep of the customers. Itinerant retailers are provide greater customer services to providing door delivery and providing good services to the customers. Therefore, emphasis of such traders, ಮತ್ತೆ ಇವರು ಗ್ರಾಹಕರ ಬಗ್ಗೆ ಅತಿ ಹೆಚ್ಚಿನ ಒಳ್ಳೆಯ ಉತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿ ಮನೆ ಬಾಗಿಲಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನ ಮಾಡ್ತಾರೆ. Yes, they do not have fixed business establishment to operate from. These retailers have to keep their limited inventory of merchandise either at home or at some other place. Itinerant retailers are not ಫಿಕ್ಸ್ಡ್ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್, ಒಂದು ಸ್ಥಿರವಾದಂಥ ಸ್ಥಳದಲ್ಲಿ ಲೊಕೇಶನ್ ಅಲ್ಲಿ ಇರೋದಿಲ್ಲ. ಟು ಆಪರೇಟ್ ಫ್ರಮ್ ದೀಸ್ ರಿಟೇಲರ್ಸ್ ಹ್ಯಾವ್ ಟು ಕೀಪ್ ದೇರ್ ಲಿಮಿಟೆಡ್ ಇನ್ವೆಂಟರಿ, ನಿಯಮಿತವಾದಂಥ ವಸ್ತುಗಳನ್ನು ಹೊಂದಿದ್ದು, ಸರಕುಗಳನ್ನು ಹೊಂದಿದ್ದು, ಮರ್ಕಂಡೈಸ್ ಐದರ್ ಅಟ್ ಹೋಮ್ ಆರ್ ಅಟ್ ಸಮ್ ಅದರ್ ಪ್ಲೇಸ್, ಮಾರಾಟ ಮಾಡುತ್ತಾ, ಮನೆಗೆ ಮಾರಾಟ ಮಾಡುತ್ತಾ ಅಥವಾ ಒಂದು ಸ್ಥಳದಲ್ಲಿ ತಿರುಗಾಡುತ್ತಾ ಒಂದು ಬೀದಿಯಿಂದ ಇನ್ನೊಂದು ಬೀದಿಗೆ ಹೋಗ್ತಾರೆ. Types of itinerant retailers. Peddlers and awakers. Peddlers and awakers are probably amongst the oldest form of retailers in the marketplace.
ತಿರುಗು ವ್ಯಾಪಾರಿಗಳು ಮತ್ತು ಒತ್ತು ಮಾರುವ ವ್ಯಾಪಾರಿಗಳು. ತಿರುಗು ಮತ್ತು ಒತ್ತು ಮಾರುವ ವ್ಯಾಪಾರಿಗಳು ಹಳೆಯ ಪದ್ಧತಿಯಲ್ಲಿದ್ದರೂ ಇಂದಿನ ಕಾಲದಲ್ಲೂ ಇದು ನಶಿಸಿ ಹೋಗದೆ ಇನ್ನೂ ಜೀವಂತವಾದಂತಹ ವ್ಯಾಪಾರ ವ್ಯವಸ್ಥೆ ತಿರುಗು ಒತ್ತು ಮಾರುವವರದ್ದು ಇದೆ. Have not lost their utility even during the modern times. In the market, peddlers and hawkers have not lost their utility even during the modern times. There are small producers or petty traders who carry the products on a bicycle, a hand cart, a cycle rickshaw, or on their heads. Peddlers and hawkers are small producers or petty traders who carry the products on a bicycle. ತಿರುಗು ಮತ್ತು ಒತ್ತು ಮಾರುವ ಸಂಚಾರಿ ವ್ಯಾಪಾರಿಗಳು ಕಡಿಮೆ ವಸ್ತುಗಳನ್ನು, ಸಣ್ಣ ಪ್ರಮಾಣದ ವಸ್ತುಗಳನ್ನು ಹೊಂದಿದ್ದು ಸ್ಮಾಲ್ ಪೆಟ್ಟಿ ಟ್ರೇಡರ್ಸ್ ಬೈಸಿಕಲ್ ಮುಖಾಂತರ, ಹ್ಯಾಂಡ್ ಕಾರ್ಟ್ ಕೈಗಾಡಿಗಳ ಮುಖಾಂತರ, ಸೈಕಲ್ ರಿಕ್ಷಾ ಆನ್ ದೇಯರ್ ಹೆಡ್ಸ್ ತಲೆ ಮೇಲೆ ಒತ್ತು ಮಾರಾಟ ಮಾಡ್ತಾರೆ. and move from place to place to sell their merchandise at the doorstep of the customers. At the doorstep of the customers. ಮನೆ ಬಾಗಿಲಿಗೆ ತಲುಪಿಸುವಂಥ ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ದೇ ಜನರಲಿ ಡೀಲ್ ಇನ್ ನಾನ್ ಸ್ಟ್ಯಾಂಡರ್ಡೈಸ್ಡ್ ಅಂಡ್ ಲೋ ವ್ಯಾಲ್ಯೂ ಪ್ರಾಡಕ್ಟ್ಸ್ ಸಚ್ ಆಸ್ ಟಾಯ್ಸ್, ವೆಜಿಟಬಲ್ಸ್ ಅಂಡ್ ಫ್ರೂಟ್ಸ್, ಫ್ಯಾಬ್ರಿಕ್ಸ್, ಕಾರ್ಪೆಟ್ಸ್, snacks and ice creams, etc. Peddlers and hawkers generally deal in non-standardized and low-value products. ಉತ್ತಮವಾದಂಥ ಸ್ಟ್ಯಾಂಡರ್ಡ್ ಇರುವಂಥ ವಸ್ತುಗಳನ್ನು ತಗೊಳ್ಳೋದಿಲ್ಲ. ಯಾಕಂದರೆ ಜನಸಾಮಾನ್ಯರು ಮತ್ತು ಆದಾಯದಲ್ಲಿ ಕಡಿಮೆ ಇರುವ ವಸ್ತುಗಳನ್ನು ಜನ ತಗೊಳ್ಳುವಂಥ ವ್ಯವಸ್ಥೆ ಇರ್ತದೆ. ಅದಕ್ಕೋಸ್ಕರ ಆದಾಯ ಕಡಿಮೆ ವಸ್ತುಗಳಿಗೆ ಬೇಕಂತ ನಾನ್ ಸ್ಟ್ಯಾಂಡರ್ಡೈಸ್ಡ್ ಅಂಡ್ ಲೋ ವ್ಯಾಲ್ಯೂ ಪ್ರಾಡಕ್ಟ್ಸ್ ಸಚ್ ಆಸ್ ಟಾಯ್ಸ್, ಆಟಿಕೆ ಸಾಮಾನುಗಳು, ತರಕಾರಿಗಳು, ಹಣ್ಣುಗಳು, ಬಟ್ಟೆಗಳು ಮತ್ತು ಸ್ನ್ಯಾಕ್ಸ್, ಐಸ್ ಕ್ರೀಮ್ಸ್ ಇವನ್ನ ಮಾರುವಂಥವ್ರು ಆಗಿರ್ತಾರೆ. ಮಾರ್ಕೆಟ್ ಟ್ರೇಡರ್ಸ್, ಸಂತೆ ವ್ಯಾಪಾರಿಗಳು, ಮಾರ್ಕೆಟ್ ವೆಂಡರ್ಸ್. Market traders are the small retailers who open their shops at different places on fixed days or dates, such as every Saturday or alternative Saturdays, and so on. ಸಂತೆ ವ್ಯಾಪಾರಿಗಳು, ಮಾರ್ಕೆಟ್ ಟ್ರೇಡರ್ಸ್, are small retailers who open their shops at different places. ಇವರು ಒಂದು ಊರಿಂದ ಇನ್ನೊಂದು ಊರಿಗೆ, ಚಿಕ್ಕ ಗ್ರಾಮದ ಇನ್ನೊಂದು ಗ್ರಾಮಕ್ಕೆ ವಸ್ತುಗಳನ್ನು ತೆಗೆದುಕೊಂಡು ಆಲ್ಟರ್ನೇಟಿವ್ ಡೇಸ್, ಫಿಕ್ಸ್ಡ್ ಡೇಸ್ ಆರ್ ಆಲ್ಟರ್ನೇಟಿವ್ ಡೇಸ್, ಫಾರ್ ಎಕ್ಸಾಂಪಲ್ ಸಚ್ ಆಸ್ ಸಾಟರ್ಡೇ ಆರ್ ಆಲ್ಟರ್ನೇಟ್ ಸ್ಯಾಟರ್ಡೇಸ್, ಶನಿವಾರ ಮತ್ತು ಶನಿವಾರದ ದಿನ ಅಲ್ಲದಿನ ಭಾನುವಾರ, ಅಂಡ್ ಸೋ ಆನ್. ಮೋಸ್ಟ್ ಆಫ್ ದ ಹಾಲಿಡೇಸ್ ಟು ವರ್ಕಿಂಗ್ ದೇರ್ ಇನ್ ದ ಮಾರ್ಕೆಟಿಂಗ್ ಟ್ರೇಡರ್ಸ್. These traders may be dealing in one particular line of merchandise, say fabrics or ready-made garments, toys or crockery, or alternatively, they may be general merchants. They are mainly catering to lower income group of customers and deal in low-priced consumer items of daily use. Market traders, ಸಂತೆ ವ್ಯಾಪಾರಿಗಳು ಹೆಚ್ಚಿನದಾಗಿ ಕಡಿಮೆ ಆದಾಯ ಹೊಂದಿದಂಥ ಜನನಿಬಿಡ ಪ್ರದೇಶದಲ್ಲಿ ಮಾರಾಟ ಮಾಡ್ತಾ ಹೋಗ್ತಾರೆ. ಡೀಲ್ ಇನ್ ಲೋ ಪ್ರೈಸ್ಡ್ ಕನ್ಸ್ಯೂಮರ್ಸ್, ಬಹಳ ಕಡಿಮೆ ಬೆಲೆ ಉಳ್ಳಂಥ ವಸ್ತುಗಳನ್ನು ಕೊಳ್ಳುವಂಥ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ. ಸ್ಟ್ರೀಟ್ ಟ್ರೇಡರ್ಸ್, ಬೀದಿ ಬದಿ ವ್ಯಾಪಾರಿಗಳು. ಪೇವ್ಮೆಂಟ್ ವೆಂಡರ್ಸ್. Street traders are the small retailers who are commonly found at places where huge floating population gathers. For example, near railway stations,
and bus stands and sell consumer items of common use such as stationery items, eatable ready-made garments, newspapers and magazines. They are different from market traders in the sense that they do not change their place of business so frequently. ಬೀದಿ ಬದಿಯ ವ್ಯಾಪಾರಿಗಳು ಫ್ಲೋಟಿಂಗ್ ಪಾಪ್ಯುಲೇಷನ್, ಏರಳವಾಗಿರುವಂಥ ಪಾಪ್ಯುಲೇಷನ್, ರೈಲ್ವೆ ಸ್ಟೇಷನ್ನ ಕ್ರಾಸ್ಗಳಲ್ಲಿ, ಬೀದಿಯಲ್ಲಿ ಅಥವಾ ಬಸ್ ಸ್ಟ್ಯಾಂಡಿನ ಬೀದಿಯಲ್ಲಿ, ಆ್ಯಂಡ್ ಸೆಲ್ ಕನ್ಸ್ಯೂಮರ್ ಐಟಮ್ಸ್ ಕಾಮನ್ ಯೂಸ್, ಕಾಮನ್ ಆಗಿ ಕನ್ಸ್ಯೂಮರ್ ಐಟಮ್ಸ್ ಹೆಚ್ಚಾಗಿ ಉಪಯೋಗಿಸಿಕೊಳ್ಳುವಂಥ ವ್ಯವಸ್ಥೆ ಇರುವಂಥ ವಸ್ತುಗಳನ್ನೇ ಮಾರಾಟ ಮಾಡ್ತಾರೆ. ಅವು ಯಾವುವು ಅಂದರೆ ಸ್ಟೇಷನರಿ ಐಟಮ್ಸ್, ಈಟಬಲ್ ರೆಡಿಮೇಡ್ ಗಾರ್ಮೆಂಟ್ಸ್, ಈಟಬಲ್ ಐಟಮ್ಸ್ ತಿಂಡಿ ತಿನಿಸುಗಳು, ರೆಡಿಮೇಡ್ ಗಾರ್ಮೆಂಟ್ಸ್ ಉಡುಪುಗಳು, ಸಿದ್ಧ ಉಡುಪುಗಳು, ನ್ಯೂಸ್ ಪೇಪರ್ಸ್ ಅಂಡ್ ಮ್ಯಾಗಝಿನ್ಸ್. ಡಿಫರೆಂಟ್ ಫಾರ್ಮ್ ಫ್ರಮ್ ಮಾರ್ಕೆಟ್ ಟ್ರೇಡರ್ಸ್ ಇನ್ ದ ಸೆನ್ಸ್ ದಟ್ ದೇ ಡು ನಾಟ್ ಚೇಂಜ್ ದೇರ್ ಪ್ಲೇಸ್ ಆಫ್ ಬಿಸ್ನೆಸ್ ಸೋ ಫ್ರೀಕ್ವೆಂಟ್ಲಿ. ಇವರು ಆಗಿಂದಾಗೆ ಅಥವಾ ಪದೇ ಪದೇ ಸ್ಥಳವನ್ನು ಬದಲಾವಣೆ ಮಾಡುವುದಿಲ್ಲ. ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳಲ್ಲಿ ಇವರು ಫಿಕ್ಸ್ಡ್ ಇದ್ದಾಗೆ ಒಂದು ವಾರ, 15 ದಿವಸ, 6 ತಿಂಗಳು ತನಕ ಒಂದೇ ಥರದಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾರೆ. ಚೀಪ್ ಜಾಕ್ಸ್ ಅಗ್ಗದ ವ್ಯಾಪಾರಿಗಳು. ಚೀಪ್ ಜಾಕ್ಸ್ ಆರ್ ಪೆಟಿ ರಿಟೈಲರ್ಸ್ ಹೂ ಹ್ಯಾವ್ independent shops of a temporary nature in a business locality. They keep on changing their business from one locality to another depending upon the potentiality of the area. However, the change of place is not so frequent and consumer services such as repair of watches, shoes, buckets, etc. ಅಗ್ಗದ ವ್ಯಾಪಾರಿಗಳು ಚೀಪ್ ಜಾಕ್ಸ್ ಆರ್ ಪೆಟಿ ರಿಟೈಲರ್ಸ್. ಇವರು ಸಹ ಚಿಲ್ಲರೆ ವ್ಯಾಪಾರಿಗಳು, ಸಣ್ಣ ಚಿಲ್ಲರೆ ವ್ಯಾಪಾರಿಗಳು. ಹೂ ಹ್ಯಾವ್ ಇಂಡಿಪೆಂಡೆಂಟ್ ಶಾಪ್, ಇವರು ತಮ್ಮದೇ ಆದಂತ ಸ್ವಂತ ಒಂದು ಅಂಗಡಿಯನ್ನು ಹೊಂದಿರ್ತಾರೆ. ಯಾವ ಸ್ಥಳೀಯ ಪ್ರದೇಶಗಳಲ್ಲಿ ಅವರು ಆಗಿಂದಾಗೆ ವಸ್ತುಗಳ ರಿಪೇರಿ ಮಾಡೋದು, ವಾಚಸ್ ರಿಪೇರಿ, ಶೂಸು, ಬಕೆಟ್ಸು, ವಸ್ತುಗಳನ್ನು ಮಾರಾಟ ಮಾಡೋದು ಒಟ್ಟಿಗೆ ಅವರು ರಿಪೇರಿ ಮಾಡುವಂಥ ವ್ಯವಸ್ಥೆಯನ್ನು ಚೀಪ್ ಜಾಕ್ಸ್ ಅಗ್ಗದ ವ್ಯಾಪಾರಿಗಳು ನಿರ್ವಹಿಸ್ತಾರೆ. ಫಿಕ್ಸ್ಡ್ ಶಾಪ್ ರಿಟೈಲರ್ಸ್ ಬಿ. Fixed shop retailers are retailers who maintain permanent establishment to sell their merchandise. Certain place or fixed shop, the term noted that fixed shop retailers are permanent place establishment to sell their merchandise, not move from one place to another. The searching of customer is move from one place to another is not there. You are permanent place, who maintain a permanent establishment to sell their merchandise. Characteristic of fixed retail shops. ಲಕ್ಷಣಗಳು, ಸ್ಥಿರ ಚಿಲ್ಲರೆ ಅಂಗಡಿಗಳ ಲಕ್ಷಣಗಳು. Compared with the itinerant traders, normally they have greater resources and operate on a relatively large scale. ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳಿಗೆ ಹೋಲಿಸಿದರೆ ಸ್ಥಿರ ಚಿಲ್ಲರೆ ವ್ಯಾಪಾರಿಗಳು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಸಂಪನ್ಮೂಲವನ್ನು ಹೊಂದಿದ್ದು ಮತ್ತು ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರವನ್ನು ನಿರ್ವಹಿಸುತ್ತಾರೆ. Compared with the itinerant traders, normally they have greater resources and operate on a relatively large scale. However, there are different size group of fixed shop retailers varying from small to very large. ಇವರು
ಡಿಫರೆಂಟ್ ಸೈಜ್ ಆಫ್ ದ ಗ್ರೂಪ್ ಆಫ್ ಫಿಕ್ಸ್ಡ್ ಶಾಪ್ ರಿಟೈಲರ್ಸ್ ಇರ್ತಾರೆ, ವೇರಿಂಗ್ ಫ್ರಮ್ ಸ್ಮಾಲ್ ಟು ವೆರಿ ಲಾರ್ಜ್. ದೊಡ್ಡ ಪ್ರಮಾಣದಲ್ಲಿ ಇರಬಹುದು ಅಥವಾ ಸಣ್ಣ ಪ್ರಮಾಣದಲ್ಲಿಯೂ ಸಹ ಇರಬಹುದು. ಚಿಲ್ಲರೆ ವ್ಯಾಪಾರಿಗಳು, ಸ್ಥಿರ ಚಿಲ್ಲರೆ ವ್ಯಾಪಾರಿಗಳು. Second characteristic of fixed retail shop, these retailers may be dealing in different products including consumer durable as well as non-durables. Fixed shop retailers ಡಿಫರೆಂಟ್ ಪ್ರಾಡಕ್ಟ್ಸ್ ಅನ್ನ ಕನ್ಸ್ಯೂಮಬಲ್ ಗೂಡ್ಸ್ ಆಗಿರ್ಬೋದು, ಡ್ಯೂರಬಲ್ ಗೂಡ್ಸ್ ಆಗಿರ್ಬೋದು, ನಾನ್ ಡ್ಯೂರಬಲ್ ಗೂಡ್ಸ್ ಆಗಿರ್ಬೋದು, ಗ್ರಾಹಕರು ಉಪಯೋಗಿಸುವಂತಹ ದೀರ್ಘಾವಧಿ ಬಾಳಿಕೆ ಬರುವಂತಹ ವಸ್ತುಗಳಾಗಿರ್ಬೋದು, ಇಲ್ಲವೇ ದೀರ್ಘಾವಧಿ ಬಾಳಿಕೆ ಬರದೇ ಇರುವಂತಹ ವಸ್ತುಗಳಾಗಿರ್ಬೋದು, ಉಪಯೋಗಿಸುವಂಥವು ಅಂತ ವಸ್ತುಗಳನ್ನ ಫಿಕ್ಸ್ಡ್ ಶಾಪ್ ರಿಟೈಲರ್ಸ್ ಮಾತ್ರ. ಅದು ಒಂದು ಲಕ್ಷಣ. ದಿಸ್ ಕ್ಯಾಟಗರಿ ಆಫ್ ರಿಟೈಲರ್ಸ್ has greater credibility in the minds of customers and they are in a position to provide greater services to the customers such as home delivery, guarantees, repairs, credit facilities, availability of spares, etc. Fixed retail shop categories of retailers has greater credibility in the minds. ವಿಶ್ವಾಸವನ್ನು ಹೊಂದಿರ್ತಾರೆ ಗ್ರಾಹಕರ ಬಗ್ಗೆ, ಗ್ರಾಹಕರು ಇವರ ಬಗ್ಗೆ ವಿಶ್ವಾಸವನ್ನು ಹೊಂದಿರ್ತಾರೆ. ದೇ ಆರ್ ಇನ್ ಪೊಸಿಷನ್ ಟು ಪ್ರೊವೈಡ್ ಗ್ರೇಟರ್ ಸರ್ವಿಸಸ್ ಟು ದ ಕಸ್ಟಮರ್ಸ್. ಗ್ರಾಹಕರಿಗೋಸ್ಕರ ಒಳ್ಳೆ ಉತ್ತಮವಾದಂತಹ ಸೇವೆಯನ್ನು, ದೊಡ್ಡ ಪ್ರಮಾಣದ ಸೇವೆಯನ್ನು ಸಲ್ಲಿಸ್ತಾರೆ. ಸಚಾಸ್ ಅವು ಯಾವೆ ಅಂದ್ರೆ ಹೋಮ್ ಡಿಲಿವರಿ, ವಸ್ತುಗಳನ್ನ ಮನೆಯ ಬಾಗಿಲಿಗೆ ಡೆಲಿವರಿ ಮಾಡೋದು, ಭರವಸೆಗಳನ್ನ ಕೊಡುವುದು, ಗ್ಯಾರಂಟೀಸ್, ರಿಪೇರಿ ಮಾಡಿಕೊಡೋದು, ರಿಪೇರ್ಸ್, ಕ್ರೆಡಿಟ್ ಫೆಸಿಲಿಟೀಸ್, ರೆಗ್ಯುಲರ್ ಕಸ್ಟಮರ್ ಇದ್ರೆ ಅವರಿಗೆ, ನಿರಂತರವಾದಂತಹ ಗ್ರಾಹಕರಿದ್ರೆ ಅವರಿಗೆ ಕ್ರೆಡಿಟ್ ಫೆಸಿಲಿಟೀಸ್ಗಳನ್ನು ಕೊಡೋದು, ಉದ್ರಿ ಸೌಲಭ್ಯವನ್ನು ಒದಗಿಸಿಕೊಡೋದು, ಅವೈಲಬಿಲಿಟಿ ಆಫ್ ಸ್ಪೇಸ್, ಬಿಡಿ ಭಾಗಗಳನ್ನ ದೊರೆಯುವಂತೆ ಅವರಿಗೆ ಅವಕಾಶವನ್ನ ಗ್ರಾಹಕರಿಗೆ ಮಾಡಿಕೊಡುವಂಥದ್ದು ಫಿಕ್ಸ್ಡ್ ಶಾಪ್ ರಿಟೈಲರ್ ಒಂದೊಂದು ಲಕ್ಷಣ. ಟೈಪ್ಸ್ ಆಫ್ ಫಿಕ್ಸ್ಡ್ ಶಾಪ್ಸ್. The fixed shop retailers can be classified into two distinct types on the basis of the size of their operation. They are small fixed shop keepers. Another one is large fixed shop retailers. Fixed shop small retailers. Fixed shop small retailers have to be studied in the following manners. Fixed shop retailers general stores, ಸಾಮಾನ್ಯ ಅಂಗಡಿಗಳು. General stores are mostly common. They are commonly found in a local markets and residential areas. ಅವರು ಪ್ರಾವಿಷನ್ ಸ್ಟೋರ್ಸ್ಗಳನ್ನು ಹೊಂದಿದ್ದಾರೆ. ಜನರಲ್ ಪ್ರಾವಿಷನ್ ಸ್ಟೋರ್ಸ್ ಅಂತ, ಜನರಲ್ ಸ್ಟೋರ್ಸ್ ಸಾಮಾನ್ಯ ದಿನಸಿ ಅಂಗಡಿಗಳು ಆರ್ ಮೋಸ್ಟ್ಲಿ ಕಾಮನ್ ಫೌಂಡ್ ಇನ್ ಎ ಲೋಕಲ್ ಮಾರ್ಕೆಟ್ ಅಂಡ್ ರೆಸಿಡೆನ್ಸಿಯಲ್ ಏರಿಯಾಸ್. ಯಾಸ್ ದ ನೇಮ್ ಇಂಡಿಕೇಟ್ಸ್, these shops carry stock of variety of products required to satisfy the day-to-day needs of the consumers. ಸಾಮಾನ್ಯ ಅಂಗಡಿಗಳು ಗ್ರಾಹಕರ ರೆಸಿಡೆನ್ಷಿಯಲ್ ಏರಿಯಾ ಅಂದ್ರೆ ವಸತಿ ಪ್ರದೇಶಗಳಲ್ಲಿ ಅಂಗಡಿಗಳನ್ನು ಪ್ರಾರಂಭ ಮಾಡಿರ್ತಾರೆ. ಅವರು ದಿನನಿತ್ಯದ ವಸ್ತುಗಳಾದಂತಹ ವಸ್ತುಗಳನ್ನ ಡಿಫರೆಂಟ್ ವೆರೈಟಿ ಆಫ್ ಪ್ರಾಡಕ್ಟ್ಸ್, stock of variety of products required to satisfy the day-to-day needs of the consumers. ಪ್ರತಿನಿತ್ಯದ ಅವಶ್ಯಕತೆಗಳಿಗೆ ಏನೇನು ಬೇಕು ಆ ವಸ್ತುಗಳನ್ನೆಲ್ಲವನ್ನೂ ಇಟ್ಟಿರ್ತಾರೆ. ರೆಸಿಡೆನ್ಸ್ ಇನ್ ನಿಯರ್ ಬೈ ಲೊಕಾಲಿಟೀಸ್. Such stores remains opening for long hours. You see different localities of people's or general stores there. Up to convenient timing, up to residential area, people's are wandering. ಅಂದ್ರೆ ಪೀಪಲ್ಸ್ ಎಲ್ಲಿ ಎಷ್ಟು ಗಂಟೆ ತನಕ ಎಚ್ಚರವಾಗಿರ್ತಾರೋ ಅಲ್ಲಿ ತನಕನೂ ಅಂಗಡಿಗಳನ್ನು ಓಪನ್ ಮಾಡಿರ್ತಾರೆ. ನೀವು ನಿಮ್ಮ ಸರೌಂಡಿಂಗ್ ಅಲ್ಲಿ ನೋಡಬಹುದು.
and often provide credit facility to some of their regular customers. ಇವರು ಸಾಮಾನ್ಯವಾಗಿ ಪ್ರತಿನಿತ್ಯ ಬರುವಂತ ಗ್ರಾಹಕರನ್ನ ನಿರಂತರವಾದಂತ ಗ್ರಾಹಕರಿಗೆ ಉದ್ರಿ ಸೌಲಭ್ಯವನ್ನು ಕೊಡ್ತಾರೆ. ಸಮ್ ಆಫ್ ದ ರೆಗ್ಯುಲರ್ ಕಸ್ಟಮರ್ಸ್ಗೆ ಕ್ರೆಡಿಟ್ ಫೆಸಿಲಿಟೀಸ್ ಟು ಸಮ್ ದೇರ್ ರೆಗ್ಯುಲರ್ ಕಸ್ಟಮರ್ಸ್. ಸ್ಪೆಷಾಲಿಟಿ ಶಾಪ್, ದಿಸ್ ಟೈಪ್ ಆಫ್ ರಿಟೈಲರ್ಸ್ ವಿಶೇಷತೆ ಉಳ್ಳವಂತ ಅಂಗಡಿಗಳು. This type of retail stores is of late becoming very popular, particularly in urban areas. Instead of selling a variety of products of different types, these retail stores specialize in the sale of a specific line of products. For example, shops selling children's garments, men's wear, ladies' shoes, toys and gift, schools uniforms, college books or consumer electronic goods, etc. These are some of the commonly found store of the type in the marketplace. ವಿಶೇಷ ಉಳ್ಳತ ಅಂಗಡಿಗಳಲ್ಲಿ ಪ್ರತಿನಿತ್ಯದ ವಸ್ತುಗಳ ಒಟ್ಟಿಗೆ ವಿಶೇಷವಾದಂತಹ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಸ್ಪೆಸಿಫಿಕ್ ಲೈನ್ ಆಫ್ ಪ್ರಾಡಕ್ಟ್, ಸ್ಪೆಷಲೈಸ್ಡ್ ಗೂಡ್ಸ್ ಸಚ್ ಆಸ್ ಶಾಪ್ ಸೆಲ್ಲಿಂಗ್ ಚಿಲ್ಡ್ರನ್ಸ್ ಗೌರ್ಮೆಂಟ್, ವಸ್ತುಗಳಂದ್ರೆ ಹುಡುಗರ ಉಡುಪುಗಳು, ಮಕ್ಕಳ ಉಡುಪುಗಳು, ಮೆನ್ಸ್ ವೇರ್ ಅಂದ್ರೆ ಪುರುಷರ ಬಟ್ಟೆಗಳು, ಲೇಡೀಸ್ ಶೂಸ್, ಟಾಯ್ಸ್ ಅಂಡ್ ಗಿಫ್ಟ್ಸ್, ಟಾಯ್ಸ್ ಆಟಿಕೆ ಸಾಮಾನುಗಳು, ಆ ನಂತರ ಕಾಲೇಜ್ ಬುಕ್ಸ್, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಗೂಡ್ಸ್ ಎಕ್ಸೆಟ್ರಾ. ದೀಸ್ ಆರ್ ಸಮ್ ಆಫ್ ದಿ ಕಾಮನ್ಲಿ ಫೌಂಡ್ ಸ್ಟೋರ್ ಆಫ್ ದಿಸ್ ಟೈಪ್ ಆಫ್ ಇನ್ ದ ಮಾರ್ಕೆಟ್ ಪ್ಲೇಸ್. ಮಾರುಕಟ್ಟೆಯ ಸ್ಥಳದಲ್ಲಿ ಮಾತ್ರ ನೋಡ್ತೀವಿ. ಸ್ಟ್ರೀಟ್ ಸ್ಟಾಲ್ ಹೋಲ್ಡರ್ಸ್. ಸ್ಟ್ರೀಟ್ ಸ್ಟಾಲ್ ಹೋಲ್ಡರ್ಸ್ ರಸ್ತೆ ಬದಿ ಅಂಗಡಿಗಳು. ದೀಸ್ ಸ್ಮಾಲ್ ವೆಂಡರ್ಸ್, ಸ್ಟ್ರೀಟ್ ಸ್ಟಾಲ್ ಹೋಲ್ಡರ್ಸ್ ಆರ್ ಆಲ್ಸೋ ಸ್ಮಾಲ್ ವೆಂಡರ್ಸ್ ಆರ್ ಕಾಮನ್ಲಿ ಫೌಂಡ್ at street crossing or other places where flow of traffic is heavy. They attract floating customer and deal mainly in goods of cheap variety like grocery products, toys, cigarettes, soft drinks, etc. ಸ್ಟೀಲ್ ಸ್ಟಾಪ್ ರಸ್ತೆ ಬದಿ ಅಂಗಡಿಗಳು ಫ್ಲೋ ಆಫ್ ಟ್ರಾಫಿಕ್, ಅತಿ ಹೆಚ್ಚಿನ ಜನ ಹೇರಳವಾಗಿರುವಂತ ರಸ್ತೆಯ ಪಕ್ಕದಲ್ಲಿರುವಂತ ಅಂಗಡಿಗಳನ್ನು ಓಪನ್ ಮಾಡ್ಕೊಳ್ತಾರೆ. ಇವರು ಹೆಚ್ಚಾಗಿ ಕ್ರಾಸಿಂಗ್ಗಳಲ್ಲಿ, ರಸ್ತೆಯ ಒಂದು ಕಾರ್ನರ್ ಅಲ್ಲಿ, ಮೂಲೆಗಳಲ್ಲಿ ಅದು ಓಪನ್ ಮಾಡ್ಕೊಳ್ತಾರೆ. ದೇ ಅಟ್ರಾಕ್ಟ್ ಫ್ಲೋಟಿಂಗ್ ಕಸ್ಟಮರ್, ತಿರುಗಾಡುವಂತ ಕಸ್ಟಮರ್, ಗ್ರಾಹಕರು ಹೆಚ್ಚಾಗಿ ಆ ಕಡೆಯಿಂದ ಈ ಕಡೆ ರಸ್ತೆ ಬದಿಯಲ್ಲಿ, ಆ ಬದಿಯಲ್ಲಿ ಹೋಗುವಂತ ವಸ್ತುಗಳನ್ನು ತೆಗೆದುಕೊಂಡು ನೋಡುವಂತ ವ್ಯವಸ್ಥೆ ಮಾಡ್ತಾರೆ. ಅಂಡ್ ಡೀಲ್ ಮೇನ್ಲಿ ಇನ್ ಗೂಡ್ಸ್ ಆಫ್ ಚೀಪ್ ವೆರೈಟಿ ಲೈಕ್ ವಸೇರಿ ಪ್ರಾಡಕ್ಟ್ಸ್, ಸಿದ್ಧ ಒಂದು ವಸ್ತುಗಳನ್ನು ತಯಾರಿಸಿದ ನೇಯ್ಗೆಯಿಂದ ಮಾಡಿದಂತ ವಸ್ತುಗಳಾಗಿರ್ಬೋದು, ಟಾಯ್ಸ್, ಸಿಗರೇಟ್ಸ್, ಸಾಫ್ಟ್ ಡ್ರಿಂಕ್ಸ್, ಈ ವಸ್ತುಗಳನ್ನೆಲ್ಲ ಮಾಡ್ತಾರೆ. ದೇ ಗೆಟ್ ದೇರ್ ಸಪ್ಲೈಸ್ ಫ್ರಮ್ ಲೋಕಲ್ ಸಪ್ಲೈಸ್ ಆಸ್ ವೆಲ್ ಆಸ್ ಹೋಲ್ಸೇಲರ್ಸ್. ಸ್ಟ್ರೀಟ್ ಸ್ಟಾಲ್ ಹೋಲ್ಡರ್ಸ್ ಹೆಚ್ಚಾಗಿ ಕೆಲವು ದಿನನಿತ್ಯದ ವಸ್ತುಗಳ ಒಟ್ಟಿಗೆ, ಹಗ್ಗದ ವಸ್ತುಗಳ ಒಟ್ಟಿಗೆ ಬೇರೆ ವಸ್ತುಗಳನ್ನು, ಈಗ ಕಾರು, ಬೈಕು, ಅದ್ರ ಮೇಲೆ ಇರುವಂತ ಕವರ್ಸ್, ಅವು ಎಂಡ್ ಕವರ್ಸ್ ಮಾರುವಂತ ವ್ಯವಸ್ಥೆಯನ್ನು ಮಾಡ್ತಾರೆ. ದೇ ಗೆಟ್ ದೇರ್ ಸಪ್ಲೈಸ್ ಫ್ರಮ್ ಲೋಕಲ್ ಸಪ್ಲೈಯರ್ಸ್. ಅವರಿಗೆ ಹೆಚ್ಚಾಗಿ ಸಪ್ಲೈ ಮಾಡೋದು ಅವ್ರ ವಸ್ತುಗಳನ್ನ ಲೋಕಲ್ ಸಪ್ಲೈಯರ್ಸ್, ಸ್ಥಳೀಯವಾದಂತಹ ಪೂರೈಕೆದಾರರು ಅಥವಾ ಸಗಟು ವ್ಯಾಪಾರಿಗಳು. The total area covered by stall is very limited and therefore they handle goods on a very small scale. You just see in your locality, in our town systems and street line providing in the urban areas, railway crosses and bus stand crosses, airport in the metropolitan cities provided. So their main advantage is in providing convenient service to the customers in buying some of their items of their needs. Second hand goods shop, ವಸ್ತುಗಳ ಮರುಬಳಕೆಯ ಅಂಗಡಿಗಳು, ಹಳೆಯ ವಸ್ತುಗಳ ಅಂಗಡಿಗಳು. These shops deal in second hand or used goods like books, clothes, automobiles, furniture and other household goods. Generally
persons with modest means purchase goods from such shops. The goods are sold at lower prices. ಸೆಕೆಂಡ್ ಹ್ಯಾಂಡ್ ಗೂಡ್ಸ್ಗಳ ಅಂಗಡಿಗಳು ಅಂತ ಹೇಳಿದ್ರೆ ಹಳೆಯ ವಸ್ತುಗಳ ಅಂಗಡಿಗಳು. ದೀಸ್ ಗೂಡ್ಸ್ ಓನ್ಲಿ ಸೆಕೆಂಡ್ ಹ್ಯಾಂಡ್ ಗೂಡ್ಸ್ ಲೈಕ್ ಯಾವ್ಯಾವುದು ಪುಸ್ತಕಗಳು ಹಳೆಯವು, ಕ್ಲಾತ್ಸ್ ಧರಿಸಿ ಮತ್ತೆ ಬೇಡದ ಕೆಲವು ವಸ್ತುಗಳನ್ನ ಹಾಕಿರ್ತಾರೆ, ಅಂದ್ರೆ ಧರಿಸಿ ಒಂದ್ಸರಿ ಹಾಕಿದವು, ಆಟೋಮೊಬೈಲ್ಸ್ ಯಂತ್ರೋಪಕರಣಗಳ ಬಿಡಿಭಾಗಗಳು, ಫರ್ನಿಚರ್ಸ್ ಪೀಠೋಪಕರಣಗಳು, ಅದರ್ ಹೌಸ್ ಹೋಲ್ಡ್ ಗೂಡ್ಸ್. ಜನರಲಿ ಪರ್ಸನ್ ವಿತ್ ಮಾಡೆಸ್ಟ್ ಮೀನ್ಸ್ ಪರ್ಚೇಸ್ ಗೂಡ್ಸ್ ಫ್ರಮ್ ಸಚ್ ಶಾಪ್. ಮಾಡೆಸ್ಟ್ ಮೀನ್ಸ್ ಇತ್ತೀಚಿನ ದಿನಗಳಲ್ಲಿ ಅವು ಉಪಯೋಗಕ್ಕೆ ಬರುವಂತ ವಸ್ತುಗಳನ್ನಾಗಿ ಮಾಡಿ ಮಾರಾಟ ಮಾಡ್ತಾರೆ. ದ ಗೂಡ್ಸ್ ಆರ್ ಸೋಲ್ಡ್ ಅಟ್ ಲೋಯರ್ ಪ್ರೈಸಸ್. ಹೆಚ್ಚಾಗಿ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಾರೆ. ಸಚ್ ಶಾಪ್ಸ್, ಇಂಥ ಸೆಕೆಂಡ್ ಹ್ಯಾಂಡ್ ಗೂಡ್ ಶಾಪ್ ಮೇ ಆಲ್ಸೋ ಸ್ಟಾಕ್ ರೇರ್ ಆಬ್ಜೆಕ್ಟ್ಸ್ ಆಫ್ ಹಿಸ್ಟಾರಿಕಲ್ ವ್ಯಾಲ್ಯೂ, ಇತಿಹಾಸ ಉಳ್ಳಂತ ವಸ್ತುಗಳಾಗಿರ್ಬೋದು, ಅಂಡ್ ಆಂಟಿಕ್ ಐಟಮ್ಸ್, ಬಹಳ ಪುರಾತನ ಕಾಲದಂತಹ ವಸ್ತುಗಳು ಇದ್ರೆ, ವಿಚ್ ಆರ್ ಸೋಲ್ಡ್ ಅಟ್ ರಾದರ್ ಹೆವಿ ಪ್ರೈಸಸ್ ಟು ಪೀಪಲ್ ಹೂ ಹ್ಯಾವ್ ಸ್ಪೆಷಲಿ ಇಂಟರೆಸ್ಟ್ ಇನ್ ಸಚ್ ಆಂಟಿಕ್ ಗೂಡ್ಸ್. ಹಿಸ್ಟಾರಿಕಲ್ ಅಂದ್ರೆ ಇತಿಹಾಸ ಉಳ್ಳ ವಸ್ತುಗಳಾಗಿರ್ಬೋದು ಅಥವಾ ಬಹಳ ಪುರಾತನ ಕಾಲದ ವಸ್ತುಗಳು ಇದ್ರೆ ಅವುಗಳನ್ನ ಅತಿ ಹೆಚ್ಚು ಬೆಲೆ ಕೊಟ್ಟು ಕೊಂಡುಕೊಳ್ಳುವಂತ ಗ್ರಾಹಕರು ಇರ್ತಾರೆ. ಅಂತ ವಸ್ತುಗಳನ್ನು ಮಾರಾಟ ಮಾಡುವ ಅಂಗಡಿಗಳಿಗೆ ನಾವು ಹಳೆ ವಸ್ತುಗಳ ಅಂಗಡಿಗಳು ಅಂತ ಹೇಳ್ತೇವೆ. Fixed shop, large retailers.